ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಓಂ ಗಣಾಧಿಪತಯೇ ನಮಃ. ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ. ನಮಃ ಪ್ರಕೃತ್ಯೈ ಭದ್ರಾಯೈ ನಿಯತಾ ಪ್ರಣತಾಸ್ಮತಾಂ. ಓಂ ಶಕ್ತಿ ಮಹಾಶಕ್ತ್ಯೈ ನಮಃ. ಭಕ್ತಾದಿಗಳಲ್ಲಿ ವಿನಂತಿ, ನಮಸ್ಕಾರ. ಎಲ್ಲರಿಗೂ ನವರಾತ್ರಿ ಹಬ್ಬದ ಮುಂಗಡ ಶುಭಾಶಯಗಳು. ಈ ವರ್ಷ ವಿಶ್ವಾವಸುನಾಮ ಸಂವತ್ಸರದಲ್ಲಿ ನವರಾತ್ರಿ ಮಹೋತ್ಸವ ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಅಕ್ಟೋಬರ್ 1ನೇ ತಾರೀಕು ತನಕ ನಮ್ಮ ಪರಾಶಕ್ತಿ ದೇವಾಲಯ ಪಾಂಟ್ಯಾಕಲ್ಲಿ ನಡೆಯಲಿದೆ. ಪ್ರತಿದಿನ ಬೆಳಗ್ಗೆ ನವಾಕ್ಷರಿ ಹೋಮ ಮುಗಿದ ಹೋಮದ ಜೊತೆಯಲ್ಲಿ ಕಾಮ್ಯ ಹೋಮಗಳಿರುತ್ತೆ. ಆದ ನಂತರ ಅಭಿಷೇಕ, ಪರಾಶಕ್ತಿ ಮೂಲ ದೇವರಿಗೆ ಅಭಿಷೇಕ ಇರುತ್ತೆ. ಅಭಿಷೇಕವಾದ ನಂತರ ಅನ್ನದಾನವಿರುತ್ತದೆ. ತದನಂತರ ಮಧ್ಯಾಹ್ನ ಅಲಂಕಾರ ನಡೆದು ಸಾಯಂಕಾಲ 5:30ಗೆ ಉತ್ಸವ ಮೂರ್ತಿ ಅಮ್ಮನವರಿಗೆ ಅಭಿಷೇಕ ಇರುತ್ತೆ. ಅದಾದ ನಂತರ ಒಂದೊಂದು ದಿನ ಒಂದೊಂದು ಅಲಂಕಾರಗಳು. ಮೊದಲ 3 ದಿನ ದುರ್ಗೆ ಅಲಂಕಾರಗಳಲ್ಲಿ ಶಾಕಾಂಬರಿ, ಮೀನಾಕ್ಷಿ, ಕಾಮಾಕ್ಷಿ ಅಲಂಕಾರಗಳಿರುತ್ತೆ. ಮಧ್ಯದಲ್ಲಿ ಸರಸ್ವತಿ ಲಕ್ಷ್ಮಿ ಅಲಂಕಾರದಲ್ಲಿ ಶ್ರೀ ವೈಷ್ಣವಿ ದೇವಿ, ಮಹಾಲಕ್ಷ್ಮಿ ಹಾಗೂ ಅನ್ನಪೂರ್ಣೇಶ್ವರಿ ದೇವಿಯವರ ಅಲಂಕಾರ ಇರುತ್ತೆ. ಸರಸ್ವತಿ ಅಲಂಕಾರಗಳಲ್ಲಿ ಕನಕದುರ್ಗ, ಸರಸ್ವತಿ ಮತ್ತು ಬಾಲಾ ತ್ರಿಪುರ ಸುಂದರಿ ಅಲಂಕಾರಗಳಿರುತ್ತೆ. ಮತ್ತು ಕೊನೆಯ ದಿನ ವಿಜಯದಶಮಿ ದಿನ ಮಹಿಷಾಸುರ ಮರ್ದಿನಿ ಅಲಂಕಾರ ಇರುತ್ತೆ. ಭಕ್ತಾದಿಗಳು ಎಲ್ಲ ಕಾರ್ಯಕ್ರಮಗಳಿಗೂ ಬಂದು ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಪರಾಶಕ್ತಿ ದೇವಾಲಯದ ಮುಖಾಂತರ ನಾವು ಅರ್ಚಕರುಗಳು ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ನಮಸ್ಕಾರ.